ಚೆನ್ನಾಗಿದೆ. ನಮ್ಮ ಫ್ರೆಂಡ್ ಅವರು ಕೀರ್ತಿ ಕೃಷ್ಣಪ್ಪ ಅಂತೇಳಿ ಆಗ್ಲವಾಡೆಯವರು, ತುಂಬ ಚೆನ್ನಾಗಿದೆ ಸರ್. ಆಗ್ಲವಾಡೆಯವರು ತುಮಕೂರಿನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಒಂದು ಸ್ವಲ್ಪ ಅವ್ರ ಆ್ಯಕ್ಟಿಂಗಲ್ಲಿ ಇನ್ನೂ ಆಗಬೇಕು. ಫ್ಯಾಮಿಲಿ ಕಂಟೆಂಟ್ ತುಂಬ ಚೆನ್ನಾಗಿ ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಪಿಕ್ಚರು. ಆರಾಮಾಗಿ ಒಳ್ಳೆ ಎಲ್ಲ ಮೆಮೊರಿ ಎಲ್ಲ ನೆನಪರಾಯಿತು. ಹಳೇದು ಈಗ ದೊಡ್ಡವರಾಗಿರೋದು ಏನು ನೆನೆಸ್ಬಿಡುತ್ತೆ, ಹಳೇದು ನೆನೆಸ್ಕೊಂಡು ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಒಂದು ಸಿನಿಮಾ ಡೈರೆಕ್ಟ್ ಹೆಂಗಿದಾಗಬೇಕು ಅಂತ ಒಂದು ಸಿನಿಮಾ ಕಥೆನೇ ಚೆನ್ನಾಗಿ ಮಾಡಿದ್ದಾರೆ. ಕೀರ್ತಿ ಅವರು ತುಮಕೂರಿನವರೇ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ. ಆ ಸಾಂಗು ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಕಥೆನೇ ಇಷ್ಟ ಆಯಿತು. ಮ್ಯೂಸಿಕ್ಕು ಸಾಂಗ್ ಇರ್ಬೋದು, ಫುಲ್ ಟ್ರೆಂಡಿಂಗಲ್ಲಿರೋ ಮುಂಗಾರು ಮಳೆಯಲ್ಲಿ ಸಾಂಗು ಸಾಕದಾಗಿದೆ. ಸೂಪರ್ ಹಿಟ್ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿದೆ ಸರ್ ಫಿಲಮ್. ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಸರ್ ಸೂಪರ್ ಆಗಿದೆ. ನಗ್ಸುತ್ತೆ, ಅಳಿಸುತ್ತೆ, ಮತ್ತು ಲೈಫನ್ನು ಒಂದು ಏನು ಅಂತ ಹೇಳಿ ಅರ್ಥ ಮಾಡಿಸುತ್ತೆ. ಮತ್ತು ಬಾಲ್ಯ ಹೆಂಗಿರಬೇಕು, ಅವ್ರನ್ನೆಲ್ಲ ಹೆಂಗೆ ಕಾಪಾಡ್ಕೊಬೇಕು ಅನ್ನೋದನ್ನು ರಿಯಲೈಸ್ ಮಾಡಿಸುತ್ತೆ. ಈಗಲೂ ನನಗೆ ದುಃಖ ಬರ್ತಾಯಿದೆ, ಆ ಥರ ಇದೆ ಫಿಲಮ್. ಸೂಪರಾಗಿದೆ ಸರ್. ಫುಲ್ ಎಂಟರ್ಟೈನ್ಮೆಂಟ್ ಸರ್. ಫ್ಯಾಮಿಲಿ ಫುಲ್ ಎಂಥರಾದ್ರೂ ನೋಡ್ಬೋದು. ಫ್ರೆಂಡ್ಸು, ಫ್ಯಾಮಿಲಿ, ಲವರ್ಸು ಯಾರು ಬೇಕಾದರೂ ನೋಡ್ಬೋದು. ಯಾರಿಗೂ ಇದು ಮೋಸ ಇಲ್ಲ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸರ್. ಒಂದು ಮೂವಿ ಇಲ್ಲೂ ಟೈಮಲ್ಲಿ ಒಂದೊಳ್ಳೆ ಮೂವಿ ಕೊಟ್ಟಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಎಮೋಷನಲ್ಲು ಎಲ್ಲ ಪೂರ್ತಿ ಸರ್. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪೂರ್ತಿ ಇದೆ. ನಗು ಇದೆ, ಅಳು ಇದೆ, ದುಃಖ ಇದೆ, ಪೂರ್ತಿ ಇದೆ. ರವಿ ಸರ್ ಬರ್ತಾರೆ, ಅದೇ ಮಜಾ. ಅದು ಬಿಟ್ಟರೆ ಏನಿಲ್ಲ. ಸಕ್ಕತ್ತಾಗಿದೆ ಸರ್. ಲವ್ ಯು ಕೀರ್ತಿ ಅಣ್ಣ. ಮೂವಿ ಚೆನ್ನಾಗಿದೆ ಸರ್. ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಬಂದು ನೋಡ್ಬೋದು ಸರ್. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ತಾಯಿ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಎಲ್ಲ ಥರದ ಸೆಂಟಿಮೆಂಟನ್ನು ಒಳಗೂಡಿ ಭಾರಿ ಅಂದರೆ ಭಾರಿ ಚೆನ್ನಾಗಿರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಒಂದೊಂದಿತ್ತು ಕಾಲನ ಸಿನಿಮಾ ನೋಡಿ ಎಲ್ಲರೂ ಗೆಲ್ಲಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ಕೇಳಿ. ಒಂದಂದರೆ ಒಂದು ಕಂಟೆಂಟ್ ಇಟ್ಕೊಂಡು ಮೂವಿ ಮಾಡ್ತಾರೆ. ಬಟ್ ಒಂದು ಕಂಟೆಂಟ್ ಇಟ್ಕೊಂಡು ಹಲವಾರು ಎಮೋಷನ್ಸ್ ಆಗಿರ್ಬೋದು, ಅಮ್ಮನ ಎಮೋಷನ್ ಆಗಿರ್ಬೋದು, ಎಲ್ಲದನ್ನು ಮೂವಿಲೇ ತೋರಿಸಿದ್ದಾರೆ. ಆದರೆ ಒಬ್ಬ ಡೈರೆಕ್ಟ್ರು ಏನು ಅದರಿಂದ ಚಿಕ್ಕೋನಿಂದ ಹಿಡಿದು ಅಲ್ಲಿವರೆಗೂ ಆ ಸ್ಟೇಜಿಗೆ ಹೋಗೋವರೆಗೂ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನದ ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ತೋರಿಸಿದ್ದಾರೆ. ಇದೊಂದು ಒಬ್ಬ ಬಡತನದಿಂದ ಮೇಲೆ ಹೋಗ್ಬೇಕು ಅನ್ನೋದು ಪೂರ್ತಿಯಾಗಿ ತಿಳಿಸಿದ್ದಾರೆ. ಚೆನ್ನಾಗೈತೆ ಮೂವಿ, ಸಖತ್ತಾಗಿದೆ ನೋಡಿ. ಸಾಂಗ್ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದಂತೂ ಸೂಪರ್ ಆಗಿದೆ. ಅದರಿಂದನೂ ಒಂದು ಸ್ವಲ್ಪ ಮೂವಿ ಟಚ್ ಆಗಿ ಚೆನ್ನಾಗಿದೆ. ನೋಡಿ, ಶುಭಾರಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಹೇಳಬೇಕು ಅಂದರೆ ಈ ಕಂಟೆಂಟ್ ಫುಲ್ಲಾಗಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗಿಂದ ಒಂದು ಬಂದರೆ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ನೋಡಿದ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಆ ಫ್ರೆಂಡ್ಸು ಅಪ್ಪ ಅಮ್ಮ ಅವನು ಹೊರಗಡೆ ಹೋದಾಗ ಅಂದರೆ ಬೆಂಗಳೂರಿಗೆ ಹೋಗ್ತಾನಲ್ಲ ಅವಾಗೆಲ್ಲ ಸಪೋರ್ಟ್ ಮಾಡ್ತಾನಲ್ಲ, ಅದು ಕಂಟೆಂಟ್ ತಗೊಂಡು ಹೋಗ್ಬಿಟ್ರೆ ಮಾತ್ರ ಕಣ್ಣಲ್ಲಿ ನೀರೇ ಬಂದ್ಬಿಡು. ಅಷ್ಟು ಫೀಲಿಂಗ್ಸ್ ಐತೆ ಮೂವಿ ಮಾತ್ರ. ಸಾಂಗ್ಸ್ ಮಾತ್ರ BGM ಮಾತ್ರ ಮಸ್ತ್ ಐತೆ. ಮಾಡಿ ಚೆನ್ನಾಗಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಹೊಸ್ದಾಗಿ ಬೆಳೀತಾವ್ರೆ. ಹಿಂಗೆ ನೀವು ಬೆಳೆಸಿದಷ್ಟು ಇನ್ನು ಮುಂದೆ ಚೆನ್ನಾಗಿರೋ ಅಂಥ ಫಿಲಮ್ ಬರ್ತವೆ. ನೀವು ಎಂಕರೇಜ್ ಮಾಡಬೇಕಷ್ಟೇ. ಎಲ್ಲರೂ ಚೆನ್ನಾಗಿ ನೋಡಿ, ಪ್ರೀತಿ ಪ್ರೋತ್ಸಾಹ ಅಷ್ಟೇ. ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಥರ ಇದೆ. ತುಂಬ ದಿನಗಳು ಹಿಂದೆಗಳು ಕರ್ಕೊಂಡು ಹೋದ ಥರ ಫೀಲ್ ಇದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಹಳ್ಳಿ ಪ್ರತಿಭೆ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ನಾವು ಸಪೋರ್ಟ್ ಮಾಡಿ ಬೆಳೆಸಿದ್ರೆ ಮುಂದೊಂದು ದಿವಸ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಸ್ಟಾರ್ ಆಗಿ ಬೆಳೆದ್ರಾಗೆ ಡೌಟೇ ಇಲ್ಲ. ಮೂವಿಲಿ ತುಂಬ ಕಂಟೆಂಟ್ ಇದೆ, ನಾವು ಅರ್ಥ ಮಾಡ್ಕೊಬೇಕಷ್ಟೇ. ಹಂಗಾಗಿ ತುಂಬ ಸಖತ್ತಾಗಿದೆ ಮೂವಿ ಮಾತ್ರ. ಅಲ್ಟಿಮೇಟ್ ಬ್ರೋ. ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಫಿಲಮ್ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ. ಸೂಪರ್ ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಅಂತ ಹೇಳಿ. ಮೂವಿ ಸಖತ್ತಾಗಿದೆ. ಸೂಪರ್ ಮೂವಿ. ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಸೂಪರ್. ಇದೇ ತುಮಕೂರಿನ ಕೀರ್ತಿ ಕೃಷ್ಣಪ್ಪರವರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯ ಮೊಟ್ಟ ಮೊದಲ ಮೂವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಅರಸಿ ಆಶೀರ್ವದಿಸಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಸೂಪರ್ ಇದೆ ಮೂವಿ. ಸೂಪರ್ ಮೂವಿ. ತುಂಬ ಸಖತ್ತಾಗೈತೆ. ನಾಳೆನೋ ಬಂದು ನೋಡ್ತೀನಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ, ಅಷ್ಟು ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟು, ಕ್ಲೈಮ್ಯಾಕ್ಸು, ನಮ್ಮ ಹಳೆ ನೆನಪುಗಳು ಹೆಂಗೆ ಈಗ ಮತ್ತೆ ನಾವು ಹೋಗ್ಬೇಕು ಅನಿಸುತ್ತೆ. ಹಳೆ ನೆನಪುಗಳಿಗೆ ಮತ್ತೆ ಹೋಗ್ಬೇಕು ಅನಿಸುತ್ತೆ.
ತುಂಬ ಚೆನ್ನಾಗಿದೆ. ಸಾಂಗ್ ಅಲ್ಟಿಮೇಟು. ಈಗ ಮುಂಗಾರು ಮಳೆಯಲ್ಲಿ ತಾಯಿ ಬಗ್ಗೆ ಪ್ರೀತಿ ಇರೋದು ಚೆನ್ನಾಗಿದೆ ಸರ್. ಸರ್ ಮೂವಿ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ ಸರ್. ಇದಕ್ಕೆ 4 ಕೊಡ್ತಿದ್ದೆ. ನಮ್ಮ ಫ್ರೆಂಡ್ ಮಾಡಿರೋ ಮೂವಿ, ನಮ್ಮದೇ ಬಾಲ್ಯ ನೆನಪಾಯಿತು, ತುಂಬ ಖುಷಿ ಆಯಿತು. ನಮ್ಮ ಹುಡುಗ ಹಬ್ಬ ಈ ಥರ ಬೆಳೀತಿರೋದು, ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ಕೇಳ್ಕೊತೀವಿ. ಇಲ್ಲೇ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಗುಡ್ಡೇನಹಳ್ಳಿಯ ಚಿಕ್ಕ ಗ್ರಾಮದೊಬ್ಬ ಹುಡುಗ ಡೈರೆಕ್ಷನ್ ಮಾಡಿ ಇವತ್ತು ದೊಡ್ಡ ಮನೆ ಕುಡಿ ರಾಘವೇಂದ್ರ ರಾಜ್ಕುಮಾರ್ ಮಗ ವಿನಯ್ ರಾಜ್ಕುಮಾರ್ಗೆ ದೊಡ್ಡ ಮಟ್ಟದಲ್ಲಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ನೋಡಿ, ಅರಸಿ, ಆರೈಸಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಅಂದೊಂದಿತ್ತು ಕಾಲನ ಸಿನಿಮಾನ ಅಂದೊಂದಿತ್ತು ಕಾಲ ಸಿನಿಮಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.